ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರಾ, ಇಲ್ಲ ಫೈನಾನ್ಸ್ ಸೆಕ್ಟರ್ ಲೋನ್ ತೊಗೊಂಡಿರ್ತೀರಾ, ಇಲ್ಲಾಂದರೆ ಗೋಲ್ಡ್ ಲೋನು ಈ ಥರ ಮನೆ ಪತ್ರಗಳನ್ನ ಅಡ ಇಟ್ಟು ಲೋನ್ ತೊಗೊತಿರ್ತೀರ. ಆದರೆ ಇಲ್ಲಿ ಹೊಸದಾಗಿ ಒಂದು ಬಂದಿದೆ. ಯಾವುದು ಅಂದರೆ, ನೀವು ಒಂದು ವೇಳೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅದ್ರ ಮೇಲೆ ನೀವು ಸಾಲವನ್ನು ಪಡಿಬೋದು. ಸೊ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಥರ ಇರುತ್ತೆ, ಟೆನ್ಯೂರ್ ಯಾವ ಥರ ಇರುತ್ತೆ, ಪ್ರತಿಯೊಂದು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಜಾಸ್ತಿ ಅವ್ರ ಟೈಮ್ ತೊಗೊಳ್ಳಲ್ಲ, ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ? ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಮೂಲಿ ಗೊತ್ತಲ್ಲ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಹಾಗೆ ಒಂದು ಕಮೆಂಟ್ ಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಸ್ನೇಹಿತರೆ, ನಾನು ಅವಾಗಲೇ ಹೇಳ್ದಂಗೆ ಸಾಲವನ್ನು ಎಲ್ಲೆಲ್ಲಿ ಪಡಿತೀವಿ? ಹೆಚ್ಚಾಗಿ ಫೈನಾನ್ಸ್ ಸೆಕ್ಟರಲ್ಲಿ ಪಡಿತೀವಿ, ಇಲ್ಲ ಅಂದರೆ ಬ್ಯಾಂಕಲ್ಲಿ. ಓಕೆನಾ? ಫೈನಾನ್ಸ್ ಸೆಕ್ಟರಲ್ಲಿ ಬ್ಯಾಂಕಲ್ಲಿ ಪಡಿತೀವಿ. ಅಲ್ಲಿ ಅಕಸ್ಮಾತ್ ರಿಜೆಕ್ಟ್ ಆಯಿತು, ಇಲ್ಲ ಪ್ರೊಸೆಸಿಂಗ್ ಜಾಸ್ತಿ ಆಗುತ್ತೆ, 5 ದಿನ 10 ದಿನ 1 ವಾರ 2 ವಾರ 3 ವಾರ ತಗೊಳುತ್ತೆ ಅನ್ನೋದಾದರೆ, ಸೊ ನಾನು ನೆಕ್ಸ್ಟ್ ಹೋಗೋದೆ ಗೋಲ್ಡ್ ಲೋನ್ಗೆ. ಸೊ ಗೋಲ್ಡ್ ಲೋನು ಬೇಡ, ನನಗೆ ಅರ್ಜೆಂಟಿಗೆ ಫಂಕ್ಷನ್ ಇದೆ ನಾಡಿದ್ದು, ಗೋಲ್ಡ್ ಲೋನು ಬೇಡ, ಗೋಲ್ಡ್ ಬೇಕು ಅಂತ ನಿಮಗೆ ಅನಿಸಿದ್ರೆ ನೆಕ್ಸ್ಟ್ ನಿಮಗೆ ಮನ್ಸಲ್ಲಿ ಬರೋದೆ, ಸೊ ಮ್ಯೂಚುವಲ್ ಫಂಡ್ ಇದೆ, ಸೇವಿಂಗ್ಸ್ ಮಾಡಿದ್ದೀನಿ, ಈ ಮ್ಯೂಚುವಲ್ ಫಂಡ್ನ ವಿಡ್ರಾ ಮಾಡೋಣ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ. ಆವಾಗ ನೀವು ಆ ಥರ ಯೋಚನೆ ಮಾಡೋದು ತಪ್ಪು. ಯಾಕಂದರೆ RBI ಏನು ಹೇಳ್ತಾ ಇದೆ ಅಂದರೆ, ಸೊ ನೀವು ಇದನ್ನು ವಿಡ್ರಾ ಮಾಡಿ ಅಂತ ಹೇಳ್ತಾ ಇಲ್ಲ ಮ್ಯೂಚುವಲ್ ಫಂಡ್ನ ಅರ್ಜೆಂಟಿಗೆ. ಅವರು ಹೇಳ್ತಾ ಇರೋದು RBI ಅಂದರೆ, ನೀವು ವಿಡ್ರಾ ಮಾಡಿದ್ರೆ ಒಂದು ವೇಳೆ ಕೇಳಿಸ್ಕೊಳ್ಳಿ, ಒಂದು ವೇಳೆ ನೀವು ವಿಡ್ರಾ ಮಾಡಿದ್ರೆ ಸ್ನೇಹಿತರೆ, ನಿಮ್ಮ ಕಾಂಪೌಂಡ್ ರೇಟ್ ಏನಿರ್ತದಲ್ಲ, ಅಂದರೆ ನಿಮ್ಮ ಕಾಂಪೌಂಡ್ ರೇಟ್ ಇಂಟ್ರೆಸ್ಟ್ ಬಂದಿರುತ್ತಲ್ಲ, ಅದು ಕಮ್ಮಿ ಆಗ್ಬಿಡುತ್ತೆ. ನಿಮಗೆ ಲಾಸ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಲಾಸ್ ಆಫ್ ಪ್ರಾಫಿಟ್ ಆಗುತ್ತೆ. ಹೆಂಗೆ ಅಂದರೆ, ಎಕ್ಸಾಂಪಲ್ ನೀವು 1 ವರ್ಷ 2 ವರ್ಷ ಇನ್ವೆಸ್ಟ್ ಮಾಡಿರ್ತೀರಾ, ಮಂತ್ಲಿ ಒಂದು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮಂತ್ಲಿ ಸಿಪ್ಪು, ಲಮ್ಸಮ್ ಸಿಪ್ಪು ಅಂದರೆ, ಓಕೆನಾ, ಲಮ್ಸಮ್ ಆಗಿ ಇನ್ವೆಸ್ಟ್ ಮಾಡೋದು ಮತ್ತು ಮಂತ್ಲಿ ಸಿಪ್ಪಾಗಿ ಇನ್ವೆಸ್ಟ್ ಮಾಡೋದು. ಓಕೆನಾ? ಸೊ ಅದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಹಾಕ್ತೀನಿ. ಓಕೆನಾ? ಲಾಸ್ಟಲ್ಲಿ ಒಂದು ಬರುತ್ತೆ ನಿಮಗೊಂದು ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮ್ಯೂಚುವಲ್ ಫಂಡ್ ಹೆಂಗೆ ಇನ್ವೆಸ್ಟ್ ಮಾಡೋದು, ರಿಟರ್ನು ಪ್ರತಿಯೊಂದು ಬರುತ್ತೆ. ಸೊ ನಾನು ಕೂಡ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ದೀನಿ. 1 ವರ್ಷಕ್ಕೆ 3 ವರ್ಷಕ್ಕೆ 24,000 ರಿಟರ್ನ್ ಬಂದಿದೆ. ಅದ್ರ ವಿತ್ ಪ್ರೂಫ್ ಕೂಡ ಹಾಕಿದ್ದೀನಿ. ಓಕೆನಾ? ನೀವು ನೋಡ್ಬೋದು. ಓಕೆ, ಪಾಯಿಂಟ್ ಔಟಿಗೆ ಬರೋಣ, ಮತ್ತೆ ಹಿಂದಕ್ಕೆ ಹೋದೆ. ಓಕೆನಾ? ಸೊ ಯಾರ್ಯಾರು ಬೇಕೋ ಅವರೆಲ್ಲ ನೋಡ್ಕೊಳ್ಳಿ. ಅದು ಓಕೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಜಾಸ್ತಿ ತಲೆ ತಿನ್ನಲ್ಲ. ನಿಮ್ಗೆ ಯಾರಿಗೆಲ್ಲ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಂತ ಇದ್ದೀರಾ, ಅದರಲ್ಲೂ ನೀವು ಕೂಡ ನೋಡ್ಬೋದು. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಲಾಸ್ಟ್ ಸ್ಕ್ರೀನಲ್ಲೂ ಬರುತ್ತೆ ನಿಮಗೆ ಕೊನೆ ಎಂಡಲ್ಲಿ. ಸೊ ಅದನ್ನು ನೋಡ್ಕೊಂಡು ಆಮೇಲೆ ಇಲ್ಲಿ ಬರ್ಬೋದು. ಮ್ಯೂಚುವಲ್ ಫಂಡ್ ಸ್ವಲ್ಪ ಇನ್ವೆಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಆದಮೇಲೆ ಲೋನ್ ತೊಗೋಬೋದು. ಸೊ RBI ಏನು ಹೇಳುತ್ತೆ ಅಂದರೆ, ನೀವು ವಿಡ್ರಾ ಮಾಡಿಬಿಡಿ ಅಂತ ಹೇಳಲ್ಲ. ಸೊ ವಿಡ್ರಾ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅಂದರೆ ಎಕ್ಸಾಂಪಲು 12ರಿಂದ 14% ನಿಮಗೆ 2 ವರ್ಷ ಕೊಟ್ಟಿರ್ತಾರೆ, 1 ವರ್ಷಕ್ಕೆ 2 ವರ್ಷ ಕೊಟ್ಟಿರ್ತಾರೆ ರಿಟರ್ನು. ಸೊ ಅದನ್ನು ವಿಡ್ರಾ ಮಾಡಿದ್ರೆ ಮತ್ತೆ ನೀವು ಹೊಸದಾಗಿ ಬರ್ತೀರಿ ಅಂದರೆ ಪಾಯಿಂಟ್ ಸಮಥಿಂಗಿಂದ ಸ್ಟಾರ್ಟ್ ಆಗುತ್ತೆ ರಿಟರ್ನು. 0.25, 0.38, 0.45, 1, 2, 3 ಆ ಥರ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ನೀವು ಮತ್ತೆ ಹೊಸದಾಗಿಂದ ಬರಬೇಕಾಗುತ್ತೆ. ಅದಕ್ಕೆ RBI ಏನು ಹೇಳುತ್ತೆ ಅಂದರೆ, ಸೊ ಅದನ್ನು ವಿಡ್ರಾ ಮಾಡಬೇಡಿ. ಸೊ ಇದೆಯಲ್ಲ ಆಲ್ರೆಡಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರಲ್ಲ, ಅದ್ರ ಮೇಲೆ ಮತ್ತೆ ನೀವು ಲೋನ್ ತಗೋಬೋದು ಅಂತ RBI ಹೇಳುತ್ತೆ. ಓಕೆನಾ? ಯಾಕೆ ಸುಮ್ಮನೆ ಅದನ್ನು ವಿಡ್ರಾ ಮಾಡ್ತೀರಾ, ಮತ್ತೆ ಹೊಸದಾಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ಮತ್ತೆ 0 ಸ್ಟಾರ್ಟ್ ಆಗುತ್ತೆ ರಿಟರ್ನ್. ಸೊ ಅದಕ್ಕೆ ಅದು ರಿಟರ್ನ್ ಹಾಗೆ ಇರಲಿ, ಅದು ಕಂಟಿನ್ಯೂ ಆಗ್ತಾ ಇರಲಿ. ಕಾಂಪೌಂಡ್ ಇಂಟ್ರೆಸ್ಟ್ ನಿಮ್ಗೆ ಲಾಸ್ ಆಗುತ್ತೆ, ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬರುತ್ತೆ ಪ್ರಾಫಿಟ್ ಅಷ್ಟಕ್ಕಷ್ಟು ಬರುತ್ತೆ. ಅದ್ರ ಬದಲು ಅದ್ರ ಮೇಲೆ ಅಡಮಾನವಾಗಿಟ್ಟು ಮ್ಯೂಚುವಲ್ ಫಂಡ್ನ ಮತ್ತೆ ನೀವು ಲೋನ್ ತೆಗಿಬೋದು ಅಂತ RBI ಹೇಳೋದು. ಕೇಳಿಸ್ತಾ ಸ್ನೇಹಿತರೆ? ನಿಮ್ಗೆ ತುಂಬ ಜನ ಡೌಟ್ ಕಾಡ್ತಾ ಇರ್ಬೋದು. ಏನಂದರೆ, ಆಲ್ರೆಡಿ ನಾನು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದೀನಿ, ಆದರೆ ಇಲ್ಲಿ ಸಾಲ ಪಡಿಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕಂದ್ರೆ 18 ಮೇಲಿರಬೇಕಾ, 75 ಒಳಗಿರಬೇಕಾ? ಈ ಥರ ಡೌಟ್ಗಳು ನಿಮ್ಗೆ ಕಾಡ್ತಾ ಇರುತ್ತೆ. ಇನ್ನೊಂದು ಎರಡನೇ ಡೌಟ್ ಏನಂದರೆ, ಸೊ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ, ಸೊ ಎಷ್ಟು ಲೋನ್ ಅಮೌಂಟ್ ಕೊಡ್ತಾರೆ, ಅದು ಮೇನ್ ಡೌಟ್ ಎಲ್ಲರಿಗೂ ಇರೋದು. ಆಮೇಲೆ ಇನ್ನೊಂದು ಮೇನ್ ಏನಂದರೆ, ಈ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತೀವಲ್ಲ, ಸೊ ಇದನ್ನು ಎಲ್ಲಿ ನಾವು ಲೋನ್ ತೊಗೋಬೇಕು? ಈ ಎಕ್ಸಾಂಪಲು, ನಾನು ಆ್ಯಪಲ್ ಪೇ ಮಾಡ್ತಾಯಿದ್ದೀನಿ, ಆ್ಯಪಲ್ ಲೋನ್ ಸಿಗುತ್ತಾ? ಈ ಥರ ಡೌಟ್ ಇರುತ್ತೆ. ಸೊ ಎಲ್ಲದನ್ನು ಕ್ಲಿಯರ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸ್ನೇಹಿತರೆ, ಈ ಮ್ಯೂಚುವಲ್ ಫಂಡ್ ಇದೆಯಲ್ಲ, ಇದರಲ್ಲಿ 2 ಥರ ಫಂಡಾಗಿ, ಅಂದರೆ 2 ಟೈಪ್ಸ್ ಆಫ್ ಫಂಡಾಗಿ ಅವರು ಡಿವೈಡ್ ಮಾಡಿದ್ರು. ಒಂದು ಈಕ್ವಿಟಿ ಫಂಡು, ಇನ್ನೊಂದು ನಾನ್ ಈಕ್ವಿಟಿ ಫಂಡ್ ಅಂತ. ಸೊ ಅದರಲ್ಲಿ ನಾನ್ ಈಕ್ವಿಟಿ ಫಂಡ್ ಅಂದರೆ ಆಲ್ಮೋಸ್ಟ್ ಡೆಪ್ಟ್ ಫಂಡ್ ಅಂತಲೇ ಹೇಳ್ಬೋದು. ಸೊ ಈಕ್ವಿಟಿ ಫಂಡ್ ಇದೆಯಲ್ಲ, ಇದನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿರ್ತೀರಲ್ಲ, ಅದರಲ್ಲಿ ನೀವು ಎಕ್ಸಾಂಪಲ್ ಒಂದು 10 ಲಕ್ಷ ಹೂಡಿಕೆ ಮಾಡಿದ್ರಿ ಅಂದ್ಕೊಳ್ಳಿ, ಇದುವರೆಗೆ ಒಂದು 2 ವರ್ಷ 3 ವರ್ಷ 10 ವರ್ಷ 15 ವರ್ಷದಲ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ, 50% ಅವರು ನಿಮ್ಗೆ ಕೊಡ್ತಾರೆ ಲೋನ್ ಅಮೌಂಟು. ಅಂದರೆ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ 5 ಲಕ್ಷ ನಿಮಗೆ ಲೋನ್ ಆಗಿ ಕೊಡ್ತಾರೆ. ಆಮೇಲೆ ನಾನ್ ಈಕ್ವಿಟಿ ಫಂಡ್ ಇರುತ್ತಲ್ಲ, ಅದು ಸ್ವಲ್ಪ ರಿಸ್ಕ್ ಕಡಿಮೆ ಇರೋದ್ರಿಂದ ಸೊ ಅದರಲ್ಲಿ 80% ಕೊಡ್ತಾರೆ. ಅಂದರೆ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ 8 ಲಕ್ಷ ನಿಮ್ಗೆ ಅವರು ಲೋನಾಗಿ ಕೊಡ್ತಾರೆ. ಓಕೆನಾ? ಸೊ ಇಲ್ಲಿ ಯಾವುದೇ ರೀತಿ ರಿಸ್ಕ್ ಇರಲ್ಲ. ಹಾಗಾಗಿ ಸೊ ಇದು ಏಜ್ ಬಂದುಬಿಟ್ಟು ಮಿನಿಮಮ್ 18 ವರ್ಷ ತುಂಬಿರಬೇಕು, ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು, ಆಮೇಲೆ 65 ವರ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆನಾ? ಸೊ ಇಂಥವ್ರಿಗೆ ಇಲ್ಲಿ ಲೋನ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಏನು ನೋಡಂದರೆ, ಮೇನ್ ಇಲ್ಲಿ ಸೊ ಇಲ್ಲಿ ನಿಮಗೆ ಮತ್ತೆ ಪ್ರಶ್ನೆ ಏನಂದರೆ, ಇದರಲ್ಲಿ ಲೋನ್ ಎಲ್ಲೆಲ್ಲಿ ಕೊಡ್ತಾರೆ ಅಂತ. ಸೊ ಇದರಲ್ಲಿ ಆ್ಯಪಲ್ ಲೋನ್ ತೆಗಿಯೋಕ್ಕಾಗಲ್ಲ. ನೀವೆಲ್ಲಿ ಲೋನ್ ತೆಗಿಬೇಕಂದ್ರೆ ಕೆನರಾ ಬ್ಯಾಂಕು, ಈ ಕರ್ನಾಟಕ ಬ್ಯಾಂಕು ಅಥವಾ ಈ NBFC ಬ್ಯಾಂಕ್ಗಳಿರುತ್ತಲ್ಲ, ಅಲ್ಲಿ ಹೋದರೆ ನೀವು ಈ ಥರ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಿರೋದು ರಿಸಿಪ್ಟು ಇಲ್ಲ ಪೇ ಮಾಡಿದ್ದು ಮತ್ತು ಇನ್ವೆಸ್ಟ್ ಮಾಡಿರೋದು ಸ್ಕ್ರೀನ್ಶಾಟು, ಇಲ್ಲಾಂದರೆ ಬಾಂಡ್ಗಳಿರುತ್ತಲ್ಲ, ಈ ಬಾಂಡ್ಗಳನ್ನ ಕೊಟ್ಟರೆ ಅವ್ರು ನಿಮಗೆ ಸಾಲನ ಕೊಡ್ತಾರೆ. ಆಮೇಲೆ ಇಲ್ಲೆಲ್ಲೂ ಆಗಲ್ಲ ಅಂದರೆ
ಫಿನ್ಟೆಕ್ ಕಂಪ್ನಿ ಇರುತ್ತೆ, ಈ ಕೆಲವೊಂದು ಫಿನ್ಟೆಕ್ ಕಂಪ್ನಿಗಳಿದೆ ತುಂಬ. ಸೊ ಅಲ್ಲಿ ನೀವು ಈ ಥರ ಇನ್ವೆಸ್ಟ್ ಮಾಡಿರೋದು ಎಲ್ಲ ಹೇಳಿದ್ರೆ ಅವ್ರ ಬ್ಯಾಕೆಟ್ ಟೀಮ್ ಇರುತ್ತೆ, ಮ್ಯೂಚುವಲ್ ಫಂಡಿನ ಬ್ಯಾಕೆಟ್ ಟೀಮ್ ಇರುತ್ತೆ. ಸೊ ಅವರು ನಿಮಗೆ ಪ್ರೊಫೈಲ್ನ ಫುಲ್ ವೆರಿಫೈ ಮಾಡ್ತಾರೆ, ನಿಮ್ಮ ಇನ್ವೆಸ್ಟ್ಮೆಂಟು ಕರೆಕ್ಟಾಗಿ ಪೇ ಮಾಡ್ತಿದ್ರೆ ಇಲ್ಲ, ಮಂತ್ಲಿ ಕರೆಕ್ಟಾಗಿ SIP ಪೇ ಮಾಡ್ತಿದ್ರೆ ಅಥವಾ ಇವತ್ತಿನ ಡೇಟಿಗೆ ಮಾಡೋದು, ಇನ್ನೊಂದು ವಾರ ಬಿಟ್ಟು ಮಾಡೋದು, ಕರೆಕ್ಟ್ ಡೇಟಿಗೆ ಮಾಡ್ತಾ ಇಲ್ಲ ಅಂದರೆ, ಲೇಟ್ ಪೇಮೆಂಟ್ ಮಾಡ್ತಾ ಇದ್ದರೆ ಅವ್ರು ಪ್ರತಿಯೊಂದು ನಿಮ್ಮನ್ನು ಚೆಕ್ ಮಾಡಿನೇ ಸೊ ನಿಮಗೆ ಲೋನ್ ಫೆಸಿಲಿಟಿ ಕೊಡ್ತಾರೆ. ಓಕೆನಾ. ಸೊ ಇಷ್ಟು ಸ್ನೇಹಿತರೆ, ಇಷ್ಟೋ ತನಕ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಲೋನ್ ತೆಗೆಯೋದು ಹೆಂಗೆ ಅಂತ ಹೇಳಿದೆ. ಆದರೆ ಇವಾಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿ ಲೋನ್ ತೆಗಿತೀರಲ್ಲ, ಸುಮ್ಮನೆ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಯಾರು ಇದೇನಲ್ಲ. ಸೊ ಏನಕ್ಕೆ ಹೇಳ್ತಿದ್ದೀನಂದರೆ, ಸೊ ನಾನು ಹೇಳಿದ ತಕ್ಷಣ ನೀವೇನು ಇವತ್ತೇನು ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಬಟ್ ಹೂಡಿಕೆ ಮಾಡಬೇಕಂದ್ರೆ ನಿಮಗಿರೋ ಅಡ್ವಾಂಟೇಜ್ ಇಲ್ಲೇನಾದ್ರು ನಿಮ್ಗೆ ಯೂಸ್ ಇರಬೇಕಲ್ವಾ, ಉಪಯೋಗ ಆಗಿರಬೇಕಲ್ಲ. ಸೊ ನಿಮಗೆ ಫ್ಯೂಚರ್ಸ್ಗಳಿರಬೇಕಲ್ಲ. ಆ ಫ್ಯೂಚರ್ಸ್ ಏನಂತ ಹೇಳಲ್ಲ, ಅಡ್ವಾಂಟೇಜಸ್ ಏನಂತ ಹೇಳಲ್ಲ, ಜಾಸ್ತಿ ಹೇಳಲ್ಲ. ಒಂದು 3 ಪಾಯಿಂಟ್ ಹೇಳ್ತೀನಿ, 100% ನೀವು ಇಷ್ಟಪಡ್ತೀರಾ. ಅದರಲ್ಲಿ ಒಂದೇ ಪಾಯಿಂಟ್ ಏನಂದರೆ, ಸೊ ಈಗ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಅದು ಒಂದು ಹಣ ಆಗಿದ್ರೂ ಒಂದು ಅಸೆಟ್ ಅಂತ ಅನ್ಕೊಳ್ಳಿ. ಯಾಕಂದರೆ ಇವತ್ತು ನೀವು ಅದ್ರ ಮೇಲೆ ಲೋನ್ ತೊಗೊಂಡ್ರೆ, ಏನು ಮ್ಯೂಚುವಲ್ ಫಂಡ್ ಅಗೇನ್ಸ್ಟ್ ಲೋನ್ ತೊಗೊಂಡ್ರೆ, ಸೊ ನಿಮಗೆ ನಾಳೆ ದಿನ ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ಕೊಂಡ್ರೆ ಅದು ನಿಮಗೆ ಒಂದು ಅಸೆಟಾಗಿ ಉಳ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಎರಡನೇ ಪಾಯಿಂಟು, ಮೇನ್ ಪಾಯಿಂಟ್ ಏನಂದರೆ, ಸೊ ನೀವು ಮ್ಯೂಚುವಲ್ ಫಂಡಲ್ಲಿ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿ 5 ಲಕ್ಷ ಲೋನ್ ತೆಗಿತೀರಾ. ಕರೆಕ್ಟಾ. 5 ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗ್ತಾರೆ ಅಂದರೆ 9ರಿಂದ 10% ಆಗ್ತಾರೆ ಅಂತ ಹೇಳಿದೆ ವರ್ಷಕ್ಕೆ. ಕರೆಕ್ಟಾ. ಸೊ ನೀವು 5 ಲಕ್ಷಕ್ಕೆ 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ 5 ಲಕ್ಷ ಲೋನ್ ತೊಗೊಂಡಿರ್ತೀರಲ್ಲ. ಸೊ ಈ 10 ಲಕ್ಷಕ್ಕೆ ನಿಮ್ಗೆ ಏನಿಲ್ಲ ಅಂದರೂ ಮಿನಿಮಮ್ 100% ಮೇಲೆ ವರ್ಷಕ್ಕೆ ರಿಟರ್ನ್ ಬರ್ತಾ ಇರುತ್ತೆ. ಕರೆಕ್ಟ್ ಅಲ್ಲ, ಕರೆಕ್ಟಾಗಿ ಹೇಳಿ, ಕರೆಕ್ಟ್ ಅಲ್ವಾ. 100% ಬರ್ತಾ ಇರುತ್ತೆ. ಯಾಕಂದರೆ ಅಷ್ಟು ರಿಟರ್ನ್ ಇದೆ ಈ ಮ್ಯೂಚುವಲ್ ಫಂಡಲ್ಲಿ, SIPನಲ್ಲಿ ಅಥವಾ ಲಮ್ಸಮ್ ಇನ್ವೆಸ್ಟ್ಮೆಂಟಲ್ಲಿ. ಓಕೆನಾ. ಸೊ ನೀವು 10 ಲಕ್ಷಕ್ಕೆ ಏನಿಲ್ಲ ಅಂದರೆ ಒಂದು 12ರಿಂದ 13 ಮಿನಿಮಮ್ ಹೇಳ್ತಿರೋದು. ಕೆಲವೊಂದು 30, 35, 25 ಕೊಡೋರು ಇದ್ದಾರೆ ರಿಟರ್ನ್ ವರ್ಷಕ್ಕೆ. ಸೊ ಮಿನಿಮಮ್ 100% ಇಟ್ಕೊಳ್ಳೋಣ. ಸೊ ನೀವು ಇಲ್ಲಿ 5 ಲಕ್ಷಕ್ಕೆ 9% ಅಥವಾ 10% ಬಡ್ಡಿ ಕಟ್ತಾ ಇದ್ದೀರಾ. ಸೊ ನಿಮಗೆ ಓವರಾಲ್ 10 ಲಕ್ಷಕ್ಕೆ ನಿಮಗೆ ವರ್ಷಕ್ಕೆ 100% ಬಡ್ಡಿ ರಿಟರ್ನ್ ಬರ್ತಾ ಇದೆ. ಕರೆಕ್ಟಾ. ಸೊ ಅಲ್ಲಿಗೆ ಲೆಕ್ಕ ಹಾಕಿ ನಿಮ್ಮ ಇಲ್ಲಿ ಬಡ್ಡಿ ರಿಟರ್ನಿಗೆ ಬ್ಯಾಲೆನ್ಸ್ ಆಗ್ತಾ ಇದೆ. ಕರೆಕ್ಟ್ ಅಲ್ಲ. ನಿಮ್ಗೆ ಯಾವುದು ಕೈಯಿಂದ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ವಿಡ್ರಾ ಮಾಡಿದ್ರೆ ಪೂರ್ತಿ ನಿಮ್ಗೆ ಮುಗಿತಲ್ಲ ಅಮೌಂಟ್ ಗೋವಿಂದ. ಹೆಂಗೆ ಅಂದರೆ ನಿಮ್ಗೆ ರಿಟರ್ನ್ ಬರಲ್ಲ, ಮತ್ತು ಹೊಸದಿಂದ 0 ಬರಬೇಕು. ಆದರೆ ಇರೋ ಮ್ಯೂಚುವಲ್ ಫಂಡಲ್ಲಿ ನೀವು ಲೋನ್ ಎತ್ತಿದ್ರೆ ಸೊ ನಿಮಗೆ 9%, 10% ಬಡ್ಡಿ ಬರುತ್ತೆ. ಜೊತೆಗೆ ಆಲ್ರೆಡಿ ಹೂಡಿಕೆ ಮಾಡಿದ್ರಲ್ಲ, ಅದ್ರ ಮೇಲೆ 100% ಬಡ್ಡಿ ಓಡ್ತಾನೆ ಇರುತ್ತೆ. ಓಕೆನಾ. ಸೊ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಇದೊಂದು ಎರಡನೇದು ಅಡ್ವಾಂಟೇಜು. ಮೂರನೇದು ಏನಂತ ನೋಡಿದ್ರೆ, ನೀವು ದೊಡ್ಡ ಮಟ್ಟದ ಹಣವನ್ನು ಅಂದರೆ ಸೇವಿಂಗ್ಸ್ ಮಾಡಿ ನೀವು ಯಾವುದೋ ಒಂದು ಸೈಟ್ ಖರೀದಿ ಮಾಡಬೇಕಾಗುತ್ತೆ. ಆ ಸೈಟ್ನ ಅಡವಾಗಿಟ್ಟು ಸೊ ನೀವು ಆ ಅಮೌಂಟ್ನ ತೆಗಿಬೇಕಾಗುತ್ತೆ. ಕರೆಕ್ಟ್ ಅಲ್ಲ. ಎಕ್ಸಾಂಪಲ್ ಈಗ ಏನೋ ನೀವು ಸೈಟ್ ತೊಗೋಬೇಕಂದ್ರೆ ಮಿನಿಮಮ್ ಡಿಸ್ಟ್ರಿಕ್ಟ್ ಲೆವೆಲ್ಲಿ ಅಥವಾ ಸ್ಟೇಟ್ ಲೆವೆಲ್ಲಿ, ಯಾವುದೋ ಡಿಸ್ಟ್ರಿಕ್ಟ್ ಲೆವೆಲ್ ಇಟ್ಕೊಳ್ಳೋಣ ಅಥವಾ ತಾಲೂಕು ಮಟ್ಟದಲ್ಲಿ ಮಿನಿಮಮ್ ಅಂದರೆ 18 ಲಕ್ಷದಿಂದ 30 ಲಕ್ಷ ತನಕ ಹಣ ಬೇಕಾಗುತ್ತೆ, ಇಲ್ಲ 50 ಲಕ್ಷ ತನಕ ಹಣ ಬೇಕಾಗುತ್ತೆ. ಅಷ್ಟೊಂದು ದುಡ್ಡು ನೀವು ಸೇವಿಂಗ್ಸ್ ಮಾಡಿ ಮತ್ತೆ ಅದ್ರ ಮೇಲೆ ನೀವು ಲೋನ್ ತೆಗೆಸೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಚಿಕ್ಕದಾಗಿ ಮ್ಯೂಚುವಲ್ ಫಂಡ್ ಮಾಡಿ 5 ಲಕ್ಷ 10 ಲಕ್ಷ ಸೇವ್ ಮಾಡಿ ಅದ್ರ ಮೇಲೆ ನೀವು ಲೋನ್ ತೊಗೋಬೋದು. ಇದೊಂದು ಮೂರನೇ ಅಡ್ವಾಂಟೇಜ್ ಸ್ನೇಹಿತರೆ. ಓಕೆನಾ. ಸೊ ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಲೋನ್ ತೊಗೊತಿರಲ್ಲ ಅವಾಗ ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ NBFC ಅಥವಾ ಈ ಫಿನ್ಟೆಕ್ ಅಂದಲ್ಲ ಅಲ್ಲಲ್ಲ. ಸೊ ಏನೇನು ಡಾಕ್ಯುಮೆಂಟ್ ಕೇಳ್ಬೋದು ಅಂದರೆ ಒಂದೊಂದ್ರಲ್ಲಿ ಒಂದೊಂದು ಥರ ಕೇಳ್ತಾರೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ನಾರ್ಮಲಾಗಿ ಏನೇನು ಕೇಳ್ತಾರೆ ಅಂದರೆ, ಆಲ್ರೆಡಿ ನೀವು ಮ್ಯೂಚುವಲ್ ಫಂಡ್ ಮಾಡೋವಾಗಲೇ KYC ಡೀಟೇಲ್ನ ಪ್ರತಿಯೊಂದು ಕೊಟ್ಟಿರ್ತೀರಾ. ಆದರೂ ನೀವು ಇಲ್ಲೊಂದ್ಸರಿ ಕೊಡಬೇಕಾಗುತ್ತೆ. ಯಾಕಂದರೆ ಲೋನ್ ತೊಗೊತಿರ್ತೀರಲ್ವಾ, ಅದಕ್ಕೋಸ್ಕರ ನೀವು ಕೊಡಲೇಬೇಕಾಗುತ್ತೆ. ಏನು ಅಂದರೆ ನಾರ್ಮಲಾಗಿ ಆಧಾರು ಪಾನ್ ಕೊಡಬೇಕಾಗುತ್ತೆ. ಮತ್ತು ನೀವು ಮ್ಯೂಚುವಲ್ ಫಂಡಲ್ಲಿ ಪೇ ಮಾಡ್ತಾ ಇರ್ತೀರಲ್ಲ, ಅದ್ರದ್ದು ಫೋಲಿಯೋ ಇರುತ್ತೆ. ಆ ಫೋಲಿಯೋ ನಂಬರು ಮತ್ತು ಫುಲ್ ಪ್ರಿಂಟ್ಔಟ್ ಕೊಡಬೇಕಾಗುತ್ತೆ ಬಿಲ್ಲು. ಓಕೆನಾ. ಸೊ ಅವರಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ. ಯಾವ ಥರ ಅಂದರೆ ನಿಮ್ಮ ಪಾನ್ ಕಾರ್ಡ್ಗೂ ಮತ್ತು ಅವ್ರದ್ದು ಬಿಲ್ ಇರುತ್ತಲ್ಲ, ನೀವು ಪೇ ಮಾಡಿದ್ದು ಮ್ಯೂಚುವಲ್ ಫಂಡು, ಅದರಲ್ಲಿ ಫೋಲಿಯೋ ನಂಬರ್ ಇರುತ್ತೆ, ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಸೊ ಅವೆರಡು ಮ್ಯಾಚ್ ಆಗಬೇಕು. ಒಂದು ವೇಳೆ ನೀವು ಫೇಕ್ ಬಿಲ್ ಆ ಥರ ಕೊಟ್ಟಿದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ. ಆಮೇಲೆ ನೆಕ್ಸ್ಟು ನಿಮ್ಮ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ, ಲೀನ್ ಅಗ್ರಿಮೆಂಟ್ ಅಂತ. ಸೊ ಇಲ್ಲ ಲೀನ್ ಅಗ್ರಿಮೆಂಟ್ ಯಾಕೆ ಅಂದರೆ, ನೀವು ಅವ್ರ ಹತ್ರ ಲೋನ್ ತೊಗೊತಾ ಇದ್ದೀರಾ, ಅದನ್ನು ಅಡವಿಟ್ಟು ಅಂತ ಮ್ಯೂಚುವಲ್ ಫಂಡ್ನ ಅಡಮಾನವಾಗಿಟ್ಟು ಒಂದು ಲೋನ್ ತೊಗೊತಿದ್ದೀರಾ ಅಂತ ಒಂದು ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಅಷ್ಟೇ. ಸೊ ನೆಕ್ಸ್ಟ್ ನೋಡಿದ್ರೆ ಸ್ನೇಹಿತರೆ, ತುಂಬ ಜನಕ್ಕೆ ಮತ್ತೊಂದು ಡೌಟ್ ಕಾಡ್ತಾ ಇದೆ. ಅದೇನಂದರೆ, ನಾನು ಅಕಸ್ಮಾತ್ ಲೋನ್ ತೊಗೊಂಡ್ರೆ, ಎಲ್ಲಿ ಈ ಬ್ಯಾಂಕಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ನ ಅಡಮಾನವಾಗಿಟ್ಟು ಲೋನ್ ತೊಗೊಂಡ್ರೆ ಮಧ್ಯದಲ್ಲಿ ನಾನು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಆ ಹಣವನ್ನು ತೆಗಿಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಇಲ್ಲ ಸ್ನೇಹಿತರೆ, ಖಂಡಿತ ತೆಗಿಯೋಕ್ಕಾಗಲ್ಲ. ಎಕ್ಸಾಂಪಲು, ನೀವೊಂದು 1 ಲಕ್ಷ ಲೋನ್ ತೊಗೊಂಡಿರ್ತೀರಾ, 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿರ್ತೀರ ಮ್ಯೂಚುವಲ್ ಫಂಡಲ್ಲಿ. ಸೊ ನಿಮಗೆ 50,000 ಬರುತ್ತಲ್ವಾ ಈಕ್ವಿಟಿ ಪ್ರಕಾರ. ಸೊ ನೀವೇನು ಮಾಡ್ತೀರಾ, 20,000 ಅಷ್ಟೇ ಲೋನ್ ತೊಗೊತೀರಾ. ಅವಾಗ ಇನ್ನೂ 30,000 ಬಾಕಿ ಇರುತ್ತಲ್ಲ, ಅವಾಗ ಏನು ಅನ್ಕೋತೀರಾ, ಇನ್ನು 30,000 ತೊಗೋಬೇಕು, ಎಲಿಜಿಬಲ್ ಇತ್ತು, ತೆಗಿಬೋಯಿತು, ಆದರೆ ನಾನು 20,000 ತೆಗೆದಿದ್ದೀನಿ ಅಷ್ಟೇ. ಸೊ ಹಾಗಾದ್ರೆ ನನಗೆ 1 ಲಕ್ಷದಲ್ಲಿ ಇನ್ನೊಂದು 30,000 ವಿಡ್ರಾ ಮಾಡ್ಬೋದು ಅಂತ ಅನ್ಕೋತೀರಾ. ಸೊ ಆ ಟೈಪ್ ಮಾಡೋಕ್ಕಾಗಲ್ಲ. ಒನ್ಸು ನೀವು ಲೀನು ಅಗ್ರಿಮೆಂಟ್ ಏನು ಮಾಡ್ತೀರಲ್ಲ, ಅದು ಮಾಡಿಸಿದ್ಮೇಲೆ ನಿಮಗೆ ಲೋನ್ ಡಿಸ್ಪ್ಯಾಚ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಲೋನ್ ಏನಂತೆ ಮ್ಯೂಚುವಲ್ ಫಂಡ್ ಲೋನ್ ಇದೆಯಲ್ಲ, ಅದನ್ನು ವಿಡ್ರಾ ಮಾಡೋಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ. ಓಕೆನಾ. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದು.
ಸೊ ಸ್ನೇಹಿತರೆ, ನಾನು ಯಾಕೆ ಇದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾಕೆ ಇದರಲ್ಲಿ ವಿಡ್ರಾ ಮಾಡಬೇಕು ಅಂತ ನೋಡಿದ್ರೆ ಸ್ನೇಹಿತರೆ, ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡು ಇವೆಲ್ಲ ಏನಿದೆಯಲ್ಲ, ಗೋಲ್ಡ್ ಲೋನು, ಇದೆಲ್ಲದ್ರೂ ಬಡ್ಡಿ ತುಂಬಾ ಜಾಸ್ತಿ ಇದೆ ಮತ್ತು ಪ್ರೊಸೆಸಿಂಗ್ ಜಾಸ್ತಿ ಇದೆ. ಸೊ ನೀವು ಮ್ಯೂಚುವಲ್ ಫಂಡ್ ಬಂದರೆ ಬಹಳನೇ ಕಡಿಮೆ ಇದೆ, ಓಕೆನಾ. ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಅಂದರೆ, ಇಯರ್ಲಿ ಮ್ಯೂಚುವಲ್ ಫಂಡಲ್ಲಿ ಈ ಫಿನ್ಟೆಕ್ ಅವರು ಆಲ್ಮೋಸ್ಟ್ 9 to 10% ಅಷ್ಟೇ ಅವರು ನಿಮಗೆ ಇಂಟ್ರೆಸ್ಟ್ ಹಾಕೋದು. ಈ ಬ್ಯಾಂಕ್ ಅವರು 9 to up to 12% ತನಕ ನಿಮಗೆ ಇಂಟ್ರೆಸ್ಟ್ ಹಾಕ್ತಾರೆ ಪರ್ ಇಯರ್ಗೆ. ಸೊ ಅದಕ್ಕೆ ನಾನು ಹೇಳೋದು, ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡಲ್ಲಿ ನೀವು ಲೋನ್ ತೆಗೆದ್ರೆ ನಾನು ಬೆಟರ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡು, ಗೋಲ್ಡ್ ಲೋನು, ಈ ಬಿಸ್ನೆಸ್ ಲೋನು, ಮಾರ್ಟ್ಗೇಜ್ ಲೋನು, ಇದಕ್ಕೆಲ್ಲ ಹೋಲಿಸಿದ್ರೆ ಸೊ ಮ್ಯೂಚುವಲ್ ಫಂಡ್ ಈಸ್ ಬೆಸ್ಟ್ ಅಂತ ನನಗೆ ಪ್ರಿಫರ್ ಮಾಡೋಕ್ಕೆ ಹೇಳ್ತೀನಿ. ಬ್ರದರ್, ನಾನು ಈ ಮ್ಯೂಚುವಲ್ ಫಂಡಲ್ಲಿ ಲೋನ್ ತೊಗೊಂಡಿದ್ದೀನಿ. ಸಪೋಸ್ ನಾನು ಡಿಫಾಲ್ಟ್ ಆದರೆ, ಅಂದರೆ ಈ ಅಮೌಂಟ್ನ ಪೇ ಮಾಡೋಕ್ಕಾಗದೆ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ, ಸೇಮು, ಬೇರೆ ಏನೂ ಇಲ್ಲ. ಬೇರೆ ಕಡೆ ನೀವು ಅಸೆಟ್ನ ಪ್ಲೆಡ್ಜ್ ಮಾಡಿರ್ತೀರಲ್ಲ, ಅಂದರೆ ಅಡವಾಗಿ ಇಟ್ಟಿರ್ತೀರಲ್ಲ, ಅಲ್ಲಿ ಏನಿದೆಯೋ ಅದೇ ಪ್ರೊಸೀಜರ್. ಅಲ್ಲಿ ಏನಂದರೆ ಅಸೆಟ್ನ ಸೇಲ್ ಮಾಡ್ತಾರೆ, ಹರಾಜು ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ನೀವು ಯೂನಿಟ್ನ ತೊಗೊಂಡಿರ್ತೀರಲ್ಲ, ಯೂನಿಟ್ನ ಸೇಲ್ ಮಾಡ್ತಾರೆ ಅವರೇ. ನಿಮ್ಗೆ ಕೇಳ್ದೆ ಅವರೇ ಸೇಲ್ ಮಾಡ್ತಾರೆ. ನೀವು ಒಂದು ನೋಟಿಸ್ ಎಲ್ಲ ಕೊಡ್ತಾರೆ, ನೀವು ಅದಕ್ಕೂ ರಿಪ್ಲೈ ಮಾಡಿಲ್ಲ ಅಥವಾ ಹಂಗೆ ಆಗ್ತಾ ಇಲ್ಲ ಅಂದರೆ ಆ ಯೂನಿಟ್ನ ಅವರೇ ಸೇಲ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಲೀನ್ ಅಗ್ರಿಮೆಂಟ್ ಮಾಡ್ಕೋತಾರೆ ಅಂತ. ಆ ಲೀನ್ ಅಗ್ರಿಮೆಂಟಲ್ಲಿ ನಿಮ್ಮನ್ನು ಸೈನ್ ಹಾಕುವಾಗಲೇ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಒಂದು ವೇಳೆ ನೀವು ಡಿಫಾಲ್ಟ್ ಆದರೆ, ನಿಮಗೆ ಪೇ ಮಾಡೋಕ್ಕಾಗದೆ ಈ ಯೂನಿಟ್ಸ್ನ ಸ್ವತಃ ನಾವೇ ಸೇಲ್ ಮಾಡಿ ಅದನ್ನು ಇಟ್ಕೋತೀವಿ ಅಂತ ಫಸ್ಟಿಗೆ ನಿಮ್ಮ ಹತ್ರ ಸೈನ್ ಹಾಕಿ ಇಟ್ಕೊಂಡಿರ್ತಾರೆ. ಇಷ್ಟು ಡಿಫಾಲ್ಟರ್ ಬಗ್ಗೆ, ಅಂದರೆ ನೀವು ರೀಪೇಮೆಂಟ್ ಮಾಡದಿದ್ರೆ ಈ ಥರ ಪ್ರೊಸೆಸ್ ಇದೆ. ಓಕೆ ಸ್ನೇಹಿತರೆ, ಸೊ ಗೊತ್ತಾಯ್ತಲ್ಲ ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇವಾಗ ವೀಡಿಯೋದಲ್ಲಿ ಹಾಕ್ತೀನಿ, ನೋಡಿ, ಅದನ್ನು ಒಂದ್ಸರಿ ನೋಡಿ. ಆಮೇಲೆ ನೆಕ್ಸ್ಟ್ ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ರಿಟರ್ನ್ ಬರುತ್ತೆ, ವರ್ಷಕ್ಕೆ ಎಷ್ಟು, 2 ವರ್ಷಕ್ಕೆ ಎಷ್ಟು, 5 ವರ್ಷಕ್ಕೆ ಎಷ್ಟು, ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ನೋಡಿ. ಆ್ಯಕ್ಚುಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಇದು ರೆಫರ್ ಮಾಡ್ತಾ ಇರೋದು. ಚೆನ್ನಾಗಿದೆ ಅದು. ಯಾವುದು ಕಂಪ್ನಿ ಅಂತಲೂ ಇಲ್ಲ, ನಿಮಗೆ ಹಾಕಿದ್ದೀನಿ ನೋಡಿ. ಒಳ್ಳೆ ಕಂಪ್ನಿ ಅದು, ರೆಪ್ಯೂಟೆಡ್ ಕಂಪ್ನಿ ಅದು. ಅದು ಇನ್ವೆಸ್ಟ್ ಮಾಡಿದ್ದೀನಲ್ಲ, ಅದು ಒಳ್ಳೆ ಕಂಪ್ನಿ, ಒಳ್ಳೆ ರಿಟರ್ನ್ ಕೊಟ್ಟಿದೆ. ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇಕಂದರೆ ಯಾರಿಗೂ ಡೌಟ್ ಇದ್ದರೆ ಹೇಳಿ, ಇನ್ನೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ಓಕೆನಾ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಬಹಳಷ್ಟು ವಿಡಿಯೋಗಳು ಆಲ್ರೆಡಿ ಇದೆ, ದಯವಿಟ್ಟು ವಾಚ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬರೀ ಮ್ಯೂಚುವಲ್ ಫಂಡ್ ಅಲ್ಲ, ಪರ್ಸನಲ್ ಲೋನು, ಆನ್ಲೈನ್ ಲೋನ್ ತೆಗೆದುಬೋದು, MSL, ಚಿಟ್ ಫಂಡು, ಸಾಕಷ್ಟು ಬಿಸ್ನೆಸ್ ಐಡಿಯಾಗಳು ಪ್ರತಿಯೊಂದು ನನ್ನ ಚಾನಲ್ ಇದೆ, ದಯವಿಟ್ಟು ಓಪನ್ ಮಾಡಿ ನೋಡಿ. ಹಾಗೆ ಇನ್ನೂ ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ವೆಹಿಕಲ್ ಲೋನು ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 100 ಸಬ್ಸ್ಕ್ರೈಬರ್ಸ್ ಒಂದಿಗೆ ನಿಮ್ಮ ಮುಂದೆ ಬಂದು ಕೂತೀನಿ. 100 ಸಬ್ಸ್ಕ್ರೈಬ್ ಆಗಿದೆ ಅಂತ ನಿಮ್ಮ ಮುಂದೆ ಖುಷಿಯಿಂದ ಹೇಳ್ಕೊತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.